ಹೊಸದಾಗೇನಾದ್ರೂ ಮಾಡಿ. ಅದೇ ಹಳೆ ಮಾತುಗಳು, ಅದೇ ಹಳೆ ಟಾಂಟ್, ಅದೇ ಮಸಾಲೆ ಹಾಕಿರೋ ಮಾತುಗಳನ್ನ ಆಡೋ ಅಭ್ಯಾಸ ಬೋರ್ ಆಗಲ್ವಾ ನಿಮ್ಗೆ? ಇಟ್ಸ್ ಓಕೆ ಮಿಸ್ಟರ್ ವನರಾಜ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನೀವ್ ಯಾಕೆ ಇಷ್ಟು ತಳ್ಮಳಿಸ್ತಿದ್ದೀರಾ ಅಂತ. ಹೆಂಡತಿ ಮುಖದ ಮೇಲೆ ಡಿವೋರ್ಸ್ ನೋಟಿಸ್ ಎಸ್ತಿದ್ದಾಳೆ, ಅದಕ್ಕೆ ಅಲ್ವಾ? ಮಿಸ್ಸಸ್ ವನರಾಜ್ ಅಂತ ಸೀದಾ ಸಾದಾ ಹೌಸ್ ವೈಫ್ ಇಷ್ಟು ದೊಡ್ಡ ಸ್ಟೆಪ್ ತಗೊಂಡಿದ್ದಾಳೆ ಅಂದ್ಮೇಲೆ ನಿಮ್ಗಂತೂ ಮಾತೆ ಬರ್ತಿಲ್ಲ ಅಲ್ವಾ? ಹಾನೆಸ್ಟ್ಲಿ ಇಟ್ ಇಸ್ ಶಾಕಿಂಗ್ ಫಾರ್ ಮೀ ಆಸ್ ವೆಲ್. ನಾನ್ ಅನ್ಕೊಂಡಿದ್ದೆ ನೀವ್ ಅನುಪಮನ ಬಿಟ್ಬಿಟ್ರೆ ಅವ್ರಿಗೆ ಸಹಿಸ್ಕೊಳಕ್ಕಾಗಲ್ಲ ಅಂತ, ಮೂಲೆಯಲ್ಲಿ ಕೂತ್ಕೊಂಡು ಕೊರ್ಗಿ ಸತ್ತೋಗ್ತಾರೆ ಅಂತ. ಆದ್ರೆ ಲುಕ್ ಅಟ್ ಹರ್, ಏನ್ ಬೌನ್ಸ್ ಬ್ಯಾಕ್ ಮಾಡಿದ್ರು. ಐ ಆಮ್ ಸೂಪರ್ ಇಂಪ್ರೆಸ್ಡ್. ಮಿಸ್ಟರ್ ವನರಾಜ್, ಐ ಥಿಂಕ್ ಯು ನೀಡ್ ಟು ಬಿ ಕೇರ್ಫುಲ್. ಯಾಕಂದ್ರೆ ಅನುಪಮ ನಿಮ್ಮನ್ನ ಬಿಡಲ್ಲ. ಬಡ್ಡಿ ಸಮೇತ ತಮ್ಮ ಸೇಡ್ನ ತೀರಿಸ್ಕೊಳ್ತಾರೆ. ಯಾವ ಹೆಂಗ್ಸು ನಿನ್ನೆವರೆಗೂ ಹಸು ಆಗಿದ್ಲೋ ಅವಳಿವತ್ತು ಹುಲಿ ಆಗ್ಬಿಟ್ಟಿದ್ದಾಳೆ, ಪೆಟ್ ತಿಂದಿರೋ ಹುಲಿ. ಅವಳು ನಿಮ್ಮನ್ನ ಬೇಟೆ ಆಡ್ತಾಳೆ. ಈಗ ನೀವೇ ನೋಡಿ, ಅನುಪಮ ಗೊತ್ತಿತ್ತು ಖುಷಿ ಇಂಟರ್ವ್ಯೂಗೆ ಎಲ್ಲಿಗೆ ಹೋಗ್ತಿದ್ದಳೋ ಅದು ನೀವು ಕೆಲಸ ಮಾಡ್ತಿದ್ ಕಂಪ್ನಿ ಅಂತ. ಆದ್ರೆ ಅವರು ಖುಷಿನ ತಡಿಲಿಲ್ಲ. ಅಲ್ಲ, ಹೇಗ್ ತಡಿತಾರೆ? ಅವ್ರಿಗೆ ನಿಮ್ ಮೇಲೆ ಸೇಡ್ ತೀರಿಸ್ಕೊಳ್ಳಕ್ಕೆ, ಹ್ಯೂಮಿಲೇಟ್ ಮಾಡಕ್ಕೆ ಇದಕ್ಕಿಂತ ಒಳ್ಳೆ ಅವಕಾಶ ಎಲ್ ಸಿಗುತ್ತೆ? ನೋಡಿದ್ರಲ್ಲ ನಿನ್ನೆ ಹೇಗೆ ನಿಮ್ಮ ಆಫೀಸ್ಗೆ ಬಂದು ನಿಮ್ದೇ ಕ್ಯಾಬಿನ್ ನಲ್ಲಿ ನಿಮ್ ಚೇರ್ ಮೇಲೆ ಹೇಗ್ ಕೂತಿದ್ಲು ಅಂತ, ಅಲ್ವಾ? ನಂಗೆ ಗೊತ್ತಾಯ್ತಾ? ಮಿಸ್ಟರ್ ವನರಾಜ್, ಯು ಡೋಂಟ್ ನೋ ಮೈ ಸೋರ್ಸಸ್. ಪ್ರತಿಯೊಂದು ನ್ಯೂಸ್ ಕೂಡ ನನ್ವರ್ಗೂ ತಲುಪ್ಬಿಡತ್ತೆ. ಅಂಡ್ ಐ ಮಸ್ಟ್ ಟೆಲ್ ಯು ಒನ್ ಥಿಂಗ್ ಮಿಸ್ಟರ್ ವನರಾಜ್, ಆ ಮಸಾಲೆ ರುಬ್ಬೋಳಂತೂ ನಿಮ್ ಸೆಲ್ಫ್ ರೆಸ್ಪೆಕ್ಟ್ ನ ಹೀಗ್ ಚಟ್ನಿ ಮಾಡಿದಾಳೆ ಅಂದ್ರೆ ಇಟ್ಸ್ ಅನ್ಬಿಲೀವಬಲ್. ಹಾಗೆ ನಾನು ಇದನ್ನೂ ಕೇಳ್ಪಟ್ಟೆ, ಅನುಪಮ ನಿಮ್ಮಿಂದ ಕೇವಲ ಡಿವೋರ್ಸ್ ಕೇಳಿದ್ದಾರೆ, ಯಾವುದೇ ಷರತ್ ಇಲ್ದೆ, ಹಾಗೆ ಜೀವನಾಂಶ ಕೇಳ್ದೆ, ರೈಟ್? ಐ ಟೋಲ್ಡ್ ಯು ನಾ, ಮೈ ಸೋರ್ಸಸ್ ಆರ್ ಟೂ ಗುಡ್. ಮತ್ತೆ ಅನುಪಮ ಬಗ್ಗೆ ನಾನ್ ತಿಳ್ಕೊಂಡಿರೋ ಪ್ರಕಾರ ಅವರು ನಿಮ್ಮಿಂದ ಜೀವನಾಂಶ ಕೇಳ್ತಾರೋ ಇಲ್ವೋ, ಆದ್ರೆ ನಿಮ್ಗೊಂದು ಗತಿ ಅಂತೂ ಕಾಣಿಸ್ತಾರೆ. ನಾನು ಎನ್ ಕೈಗೆ ಬಳೆ ತೊಟ್ಕೊಂಡು ಕೂತಿಲ್ಲ ಮಿಸಸ್ ಪ್ರಮೋದ್. ಅವಳು ಏಟಿಗೆ ಎದುರೇಟ್ ಕೊಟ್ಟೆ ಕೊಡ್ತೀನಿ ನಾನು. ಓ, ಎಷ್ಟು ಮುಗ್ದ್ರಲ್ವಾ ನೀವು ಮಿಸ್ಟರ್ ವನರಾಜ್. ಯು ರಿಯಲಿ ಥಿಂಕ್ ಈ ಕೇಸ್ನಲ್ಲಿ ನಿಮ್ಗೆ ಸ್ವಲ್ಪನಾದ್ರೂ ಸ್ಕೋಪ್ ಇದೆ ಅಂತ? ಹಾ ಮಿಸ್ಟರ್ ವನರಾಜ್, ನಮ್ ಸಮಾಜ ದೃಷ್ಟಿಲಿ ಹೆಣ್ಣು ಸದಾಚಾರಿ, ಹಾಗೆ ಗಂಡು ದುರಾಚಾರಿ. ಅನುಪಮಳ 2 ಹನಿ ಕಣ್ಣೀರು ನಿಮ್ಮ ಎಲ್ಲ ಪ್ಲಾನು ತೊಳ್ದು ಹಾಕ್ಬಿಡತ್ತೆ. ಹಾಗೆ ಅವಳು ಪ್ರಪಂಚದ ಮುಂದೆ ವಿಕ್ಟಿಮ್ ಆಗ್ಬಿಡ್ತಾಳೆ, ಹಾಗೆ ನೀವು ವಿಲನ್. ಜನ ನಿಮ್ಮಿಬ್ರಿಗೂ ಥೂ ಅಂತಾರೆ, ಯಾರಿಗೂ ಮುಖ ತೋರ್ಸಕ್ಕೂ ಲಾಯಕ್ಕಿರಲ್ಲ. ಆದ್ರೆ ಅವಳು ಒಂದೇ ಚಿಟ್ಕೆಯಲ್ಲಿ ಎಲ್ರ ದೃಷ್ಟಿಲೂ ನಕ್ಷತ್ರ ಆಗ್ಬಿಡ್ತಾಳೆ. ಗಂಡನಿಂದ ಕಿರುಕುಳಪಟ್ಟ ಹೆಂಗಸರು ಪ್ರತಿನಿಧಿ ಆಗ್ಬಿಡ್ತಾಳೆ. ಅಂಡ್ ಯು ನೆವರ್ ನೋ, ಯಾವ್ದೋ ಪೊಲಿಟಿಕಲ್ ಪಾರ್ಟಿಯಿಂದ ಅವ್ರಿಗೆ ಟಿಕೆಟು ಸಿಗ್ಬೋದು. ಆಸ್ ಇಟ್ ಇಸ್ ಅವ್ರಿಗೆ ಭಾಷಣ ಮಾಡಕ್ಕಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಯು ನೋ ದಟ್ ರೈಟ್? ನನಗಂತೂ ಅವಳ ಫ್ಯೂಚರ್ ತುಂಬಾನೇ ಸೆಟ್ ಅಂಡ್ ಬ್ರೈಟ್ ಆಗಿ ಕಾಣಿಸ್ತಿದೆ. ಆದ್ರೆ ನಿಮ್ಮಿಬ್ರ ಫ್ಯೂಚರ್, ಸಾರಿ ಟು ಸೇ ಬಟ್ ನನ್ಗೆ ಬರೀ ಕತ್ಲೇನೆ ಕಾಣಿಸ್ತಾ ಇದೆ. ಈಗ ಕೇವಲ ಒಬ್ರು ಕೆಲ್ಸ ಹೋಗಿದೆ. ಯಾರಿಗ್ ಗೊತ್ತು, ಮಿಸಸ್ ವನರಾಜ್ ಖುಷಿಗ್ ಹೇಳಿ ನಿನ್ನನ್ನು ಜಾಬ್ ಇಂದ ತೆಗಿಸ್ಬೋದು. ಆಮೇಲೆ ಏನ್ ಮಾಡ್ತೀರಾ ನೀವಿಬ್ರು? ಬಹುಶಃ ಲಾಯರ್ಗೂ ದುಡ್ಡು ಕೊಡಕ್ಕಾಗದೆ ಇರೋ ಪರಿಸ್ಥಿತಿ ಬರ್ಬೋದಲ್ವಾ ನಿಮ್ಮಿಬ್ರಿಗೂ? ನಾನೇನ್ ಹೇಳ್ಬೇಕಿತ್ತು ಅದನ್ನ ಹೇಳಾಯ್ತು. ನೀವೀಗ ಹೋಗ್ಬೋದು. ಬಾಯ್. ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಸೋ ಫನ್. ಮ್ಯಾಮ್, ನಾವಿಷ್ಟೆಲ್ಲ ಪ್ರಿಪರೇಷನ್ ಮಾಡ್ಕೊಂಡಿದೀವಲ್ವಾ ಆನ್ಯುವಲ್ ಫಂಕ್ಷನ್ಗೆ, ನಾವೇ ಗೆಲ್ತೀವಲ್ವಾ? ನೋಡು, ಸೋಲು ಗೆಲುವೆಲ್ಲ ಆ ದೇವ್ರ ಕೈಯಲ್ಲಿದೆ. ನಮ್ ಕೈಯಲ್ಲಿರೋದು ಬರೀ ಪ್ರಯತ್ನ ಅಷ್ಟೇ. ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ಬೇಕು. ಅದಾದ್ಮೇಲೆ ಒಂದ್ ವೇಳೆ ನಾವು ಗೆದ್ರೆ ಆಗ ಸಂತೋಷ ಸಿಗುತ್ತೆ. ಒಂದ್ ವೇಳೆ ಸೋತ್ ಹೋದ್ರೆ ಅದು ಪಾಠ ಆಗತ್ತೆ. ವಾವ್ ಮ್ಯಾಮ್, ಯು ಆರ್ ಸೋ ಕೂಲ್.
ಸರಿ, ಹರೇ ಕೃಷ್ಣ. ಹರೇ ಕೃಷ್ಣ ಮ್ಯಾಮ್. ಹುಷಾರಾಗಿ ಹೋಗಿ. ಹಾ ಸ್ವೀಟಿ, ಇವತ್ತು ಬುಧವಾರ, ನಮ್ ಬರ್ಗರ್ ಡೇ. ನಾನ್ ನಿನಗೋಸ್ಕರ ಬರ್ಗರ್ ತಗೊಂಡ್ಬಂದಿದ್ದೀನಿ. ತಗೋಮ್ಮ, 1 ನಿಮಿಷ. ಮನೆಗೆ ಹೋಗಿ ತಿನ್ಕೋ, ಆಯ್ತಾ? ಆಗೋಯ್ತು. ಸ್ವೀಟಿ, ನೀನಲ್ಲಿ ಖುಷಿಯಾಗಿದ್ಯಲ್ವಾ ಮಗಳೇ? ಗೊತ್ತಿದೆ ಅಲ್ಲಿ ನಿಮ್ಮಪ್ಪ ಇದ್ದಾರೆ, ಬೆಷ್ಟಿ ಇದ್ದಾಳೆ, ಆದ್ರೆ ಅಜ್ಜಿ, ತಾತ, ಸಮರ್ಥ್, ತುಷಾರ್ ಮತ್ತೆ ನಿಮ್ಮಮ್ಮ ಇಲ್ವಲ್ಲ. ನಮ್ ನೆನಪಾಗುತ್ತಾ? ಐ ಆಮ್ ಫೈನ್. ಮನೆ ನೀನಿಲ್ದೆ ಖಾಲಿ ಆಗಿದೆ ಮಗಳೇ. ನಿನ್ ರೂಮ್ ನಿನಗೋಸ್ಕರ ಕಾಯ್ತಿದೆ. ಸರಿ ಕೇಳು, ನಿನ್ನ ಆ ಫಂಕ್ಷನ್ ತಯಾರಿ ಹೇಗೆ ನಡೀತಿದೆ? ಕಾವ್ಯ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸ್ತಿರ್ಬೋದಲ್ವಾ? ಎಲ್ಲ ಸರಿ ಇದೆ ತಾನೆ? ಬೆಸ್ಟಿ ಆನ್ಯುವಲ್ ಫಂಕ್ಷನ್ಗೆ ಸ್ವಲ್ಪ ದಿನ ಬಾಕಿ ಇದೆ. ನಾವು ಸಾಂಗು ಫೈನಲೈಸ್ ಮಾಡಿಲ್ಲ. ಡ್ಯಾನ್ಸ್ ಯಾವಾಗ ಪ್ರಾಕ್ಟೀಸ್ ಮಾಡೋದು? ಐ ನೋ ಪಾವ್ನಿ, ಆದ್ರೆ ನಾನು ಏನ್ ಮಾಡ್ಲಿ? ನನ್ನ ಹತ್ರ ಉಸಿರಾಡಕ್ಕೂ ಟೈಮ್ ಇಲ್ಲ. ಯಾಕೆ? ಯಾಕಂದ್ರೆ ನಿಮ್ಮಮ್ಮ ನಿಮ್ಮ ಅತ್ಗೆನ ನನ್ ತಲೆ ಮೇಲೆ ಕೂಡ್ಸಿದಾಳ ಆಫೀಸಲ್ಲಿ. ಒಂದ್ ಕಡೆ ಓವರ್ ಟೈಮ್ ಮಾಡ್ಬೇಕು, ಇನ್ನೊಂದ್ ಕಡೆ ಎಷ್ಟು ಕೆಲ್ಸ ಇದೆ, ಅದ್ರ ಜೊತೆಗೆ ನಿನ್ ಅತ್ಗೆ ಟಾರ್ಚರ್ ಕೂಡ ಸಹಿಸ್ಕೋಬೇಕು. ಏನೇನು ಅಂತ ಮಾಡ್ಲಿ ನಾನು? ನನ್ ಸ್ವೀಟಿ, ಏನಾಯ್ತು ಮಗಳೇ? ಏನಾದ್ರೂ ಬೇಜಾರ? ಮನೇಲೇನಾದ್ರೂ ನಡೀತಾ? ನಾನ್ ನಿನ್ಗೆ ಅಲ್ಲಿ ನಡೆಯೋ ವಿಷಯಗಳನ್ನ ಹೇಳು ಅಂತ ಹೇಳ್ತಿಲ್ಲ ಮಗಳೇ. ನನಗ್ ಬೇಕಾಗಿರೋದಷ್ಟೇ ನೀನ್ ಚೆನ್ನಾಗಿದ್ಯಾ ಅಂತ. ಬಾಯ್. ನನ್ನ ಮಗಳಿಗೆ ಬೇಜಾರಾಗೋ ಹಾಗೆ ಏನೋ ಆಗಿದೆ. ಆದ್ರೆ ಅವಳು ನನ್ನ ಹತ್ರ ಹೇಳೋವರೆಗೂ ನಾನು ಅವಳಿಗೆ ಹೇಗೆ ಸಹಾಯ ಮಾಡೋದು? ಗೋಪಾಲ, ಸ್ವೀಟಿ ಮೇಲೆ ಧ್ಯಾನ ಇಡಪ್ಪ. ಈ ಖುಷಿ ಅವ್ರ ಅಮ್ಮನ್ ತರ ಅಲ್ಲ ಅಂತ ನಾನ್ ಸಂತೋಷವಾಗಿದ್ದೆ. ಆದ್ರೆ ಈಗ ಅನಿಸ್ತಿದೆ ಅವಳ ತರನೇ ಇರ್ಬೇಕಿತ್ತು. ಆ ಮೈದಾ ಡಬ್ಬನ ಮಾತಲ್ಲೇ ಕುಟ್ಟಿ ಹುಚ್ಚಿ ಆದ್ರೂ ಮಾಡ್ಬೋದಾಗಿತ್ತು. ಅತ್ತೆ, ನಾವ್ ಇನ್ನೊಬ್ರ ಬಗ್ಗೆ ಕೆಟ್ಟದಾಗಿ ಯಾಕೆ ಯೋಚನೆ ಮಾಡ್ಬೇಕು? ಇನ್ನೊಬ್ರಿಗೆ ನೋವು ಕೊಟ್ರೆ ಏನ್ ಸಿಗುತ್ತೆ ಅತ್ತೆ? ದೇವ್ರ ದಯೆಯಿಂದ ಅವ್ರ ಮನೇಲಿ ಖುಷಿಯಾಗಿರ್ಲಿ, ಹಾಗೆ ನಾವು ನಮ್ಮ ಮನೇಲಿ. ನೀನ್ ಖುಷಿಯಾಗಿರೋದಕ್ಕೆ ಬಿಟ್ರೆ ತಾನೆ. ನಿನಗೆ ಡಿವೋರ್ಸ್ ನೋಟಿಸ್ಗೆ ಉತ್ತರ ಬೇಕಿತ್ತಲ್ವಾ? ತಗೋ, ಡಿವೋರ್ಸ್ ನೋಟಿಸ್ಗೆ ಉತ್ತರ. ಆದ್ರೂ ಮೆಚ್ಕೊಂಡೆ, ಮೆಚ್ಕೊಂಡೆ. ಒಂದ್ ಕಡೆ ಹೇಳ್ತೀಯ ನಿನಗೇನು ಬೇಡವೇ ಬೇಡ ಅಂತ, ಶಾಂತಿಯಾಗಿ ಡಿವೋರ್ಸ್ ಬೇಕು ಅಂತ. ಆದ್ರೆ ಇನ್ನೊಂದ್ ಕಡೆ ಇಡೀ ಪ್ರಪಂಚಕ್ಕೆ ಕೂಗಿ ಹೇಳೋದಕ್ಕೆ ಹೊರಟಿದ್ಯಾ, ತಿಳಿಸೋದಕ್ಕೆ ಹೊರಟಿದ್ಯಾ ನಿನ್ ಗಂಡ ನಿನಗೆ ಕಾಟ ಕೊಡ್ತಾನೆ ಅಂತ, ಮತ್ತೆ ನಿನಗೆ ಎಷ್ಟು ಅನ್ಯಾಯ ಆಗ್ತಿದೆ ಅಂತ. ನನ್ನಿಂದ ಎಲಿಮನಿ ಕೇಳದೆ ನೀನು ಎಷ್ಟು ಮಹಾನ್ ಅಂತ ತೋರ್ಸೋದಕ್ಕೆ ಹೊರಟಿದ್ಯಾ. ಮಹಾನಲ್ಲ, ಮಹಾನತೆಯ ಮೂರ್ತಿ ನೀನು. ನಿನ್ನ ಬಿಟ್ಟಿದ ತಕ್ಷಣ ನಾನು ಹಾಳಾಗಿ ಹೋದೆ, ನನ್ಗೆ ಆಕ್ಸಿಡೆಂಟ್ ಆಯ್ತು, ನನ್ನ ಕೆಲಸ ಹೋಯ್ತು, ನನಗೆ ನಿನ್ನ ಶಾಪ ತಟ್ತು. ಒಂದ್ ಕಡೆ ನಿನ್ನ ಈ ಮಹಾನತೆಯ ನಾಟಕ, ಮತ್ತಿನ್ನೊಂದು ಕಡೆ ನಿನ್ನ ಈ ಬಣ್ಣದ ಆಟಗಳು. ನನ್ನನ್ನ ಕೀಳಾಗಿ ತೋರ್ಸೋದಕ್ಕೆ, ನನಗೆ ಅವಮಾನ ಮಾಡೋದಕ್ಕೆ, ನನ್ನನ್ನ ನಾಶ ಮಾಡೋದಕ್ಕೆ. ಅದ್ರ ಜೊತೆಗೆ ಈ ಅಹಂಕಾರ, ಈ ನಿನ್ನ ಈಗೋ.